ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಉತ್ತರ ಭಾರತದ ಒಂದು ಸ್ಪೆಷಲ್ ರೆಸಿಪಿ ನಿಮ್ಮ ಜೊತೆ ಬಂದಿದ್ದೇನೆ ನಾನು. ಅದೇನೆಂಬುದಾಗಿ ನೋಡೋಣ. ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ. ಕಡಲೆ ಹಿಟ್ಟನ್ನು ಸೋಸಿ ತೆಗೆದುಕೊಳ್ಬೇಕು. ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅದರದ್ದು ಒಂದು ಪೇಸ್ಟ್ ಮಾಡಲಿಕ್ಕಿದೆ. ತುಂಬ ತೆಳು ಆಗೋದು ಬೇಡ. ನಿಮಗೆ ಇಷ್ಟವಿದ್ದಲ್ಲಿ ಈರುಳ್ಳಿ ಕೂಡ ಇದರ ಜೊತೆ ಬೆರೆಸಿ ಹಾಕಬಹುದು. ಮೆಣಸಿನ ಹುಡಿ ಕೂಡ ಹಾಕ್ಬೋದು. ಇಲ್ಲಾಂದರೆ ಬೇರೆ ಇತರ ಫ್ಲೇವರ್ಡ್ ಯಾವುದು ನಿಮ್ಮದು ಸ್ಪೈಸಸ್ ಬೇಕಾದರೆ ನೀವು ಇದನ್ನು ಆ್ಯಡ್ ಮಾಡ್ಕೊಳ್ಬೋದು. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಬೆರೆಸ್ತಾ ಹೋಗುವ. ಇದನ್ನೀಗ ಮುಚ್ಚಿ ಇಡುವ. ಒಂದು 15 ನಿಮಿಷದಷ್ಟು ಇದನ್ನು ಈ ಥರ ಇಡಬೇಕು. ಇದಕ್ಕೊಂದು ಮಸಾಲ ಕರಿ ಮಾಡುವ ಫ್ರೆಂಡ್ಸ್. ಇದಕ್ಕೂ ಕೂಡ ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟನ್ನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೇನೆ. ನೋಡಿ, ಇದಕ್ಕೆ ತುಂಬ ಹುಳಿಯಾದ 1 ಕಪ್ಪಿನಷ್ಟು ಮಜ್ಜಿಗೆ. ನಿಮ್ಮ ಹತ್ರ ಮೊಸರು ಇದ್ದರೆ ಮೊಸರು ಕೂಡ ಹಾಕ್ಬೋದು, ಆದರೆ ಹುಳಿ ಇರಬೇಕು, ಆಗ ಮಾತ್ರ ಇದಕ್ಕೆ ರುಚಿ. ಈಗ ಚೆನ್ನಾಗಿ ಬೆರೆಸಿ ಇಡುವ. ಇದನ್ನು ಒಂದು ಪ್ಯಾನಲ್ಲಿ 1 ಟೇಬಲ್ ಸ್ಪೂನ್ನಷ್ಟು ತುಪ್ಪವನ್ನು ಬಿಸಿ ಮಾಡಬೇಕು. ಒಂದು ಒಗ್ಗರಣೆಗೆ ಇಡುವ. ಸಾಸಿವೆ, ಜೀರಿಗೆ, ಹಸಿಮೆಣಸಿನಕಾಯಿ ಹಾಗೂ ಶುಂಠಿ, ಇಂಗಿನ ನೀರು ಕೂಡ ಹಾಕುವ. ಒಗ್ಗರಣೆ ಎಲ್ಲ ಇಟ್ಟು ಆದಮೇಲೆ ನಾವೀಗ ಬೆರೆಸಿಟ್ಟ ಕಡಲೆ ಹಿಟ್ಟು ಹಾಗೂ ಮಜ್ಜಿಗೆ ಮಿಶ್ರಣವನ್ನು ಹಾಕಲಿಕ್ಕಿದೆ. ಸ್ವಲ್ಪ ಸ್ವಲ್ಪವಾಗಿ ಚೆನ್ನಾಗಿ ಹಾಕಿ ಅದನ್ನು ಬೆರೆಸ್ಕೊಳ್ಳುವ. ಹಸಿಮೆಣಸಿನಕಾಯಿ ಹಾಕಿದ್ದೇನೆ, ಆದರೂ ಖಾರಕ್ಕೆ ಹೆಚ್ಚು ಬೇಕಾದಲ್ಲಿ ಮೆಣಸಿನ ಹುಡಿ ಹಾಕಬಹುದು. ರುಚಿಗೆ ಬೇಕಾದಷ್ಟು ಉಪ್ಪು. ಪಕೋರದ ಕಡಲೆ ಹಿಟ್ಟು ರೆಡಿಯಾಗಿದೆ. ಈಗ ಇದನ್ನು ನಾವು ಫ್ರೈ ಮಾಡಲಿಕ್ಕಿದೆ. ಪಕೋಡ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಈ ಕಡಿಗೆ ಅದನ್ನು ಎಲ್ಲ ಹಾಕುವಂಥದ್ದು. 10 ನಿಮಿಷದಷ್ಟು ಇದನ್ನು ಕರಿಯೊಟ್ಟಿಗೆ ಬಿಟ್ಟು ಚೆನ್ನಾಗಿ ಹೊಂದಿಕೊಳ್ಳಲಿಕ್ಕೆ ಬಿಡುವ. ಇವಾಗ ಜೀರಾ ರೈಸ್ ಕೂಡ ಇಲ್ಲದಿದ್ದರೆ ಪ್ಲೇನ್ ರೈಸ್ ಜೊತೆ ಕೂಡ ಇದು ಚೆನ್ನಾಗಿ ರುಚಿ ಹೊಂದಿಕೊಳ್ತದೆ. ದಿನಾಲೂ ಒಂದೇ ರೀತಿಯ ಕರಿ ಮಾಡಿ ಬೋರ್ ಆದಲ್ಲಿ ಅಪರೂಪಕ್ಕೆ ಈ ಥರ ಒಂದು ಕರಿ ಮಾಡಿ ನೋಡಿ, ಹಾಗೂ ನಿಮಗೆ ಇದರ ರುಚಿ ಹೇಗೆ ಅನಿಸಿತು ಎಂಬುದಾಗಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮನೆಯಲ್ಲಿ ತರಕಾರಿ ಇರದ ಟೈಮಲ್ಲಿ ರಾತ್ರಿ ವೇಳೆಗೆ ನೋಡಿ, ಜೀರಾ ರೈಸ್ ಜೊತೆ ಈ ಥರ ಕರಿ ಇದ್ರೂ ಕೂಡ ತುಂಬ ಚೆನ್ನಾಗಿ ಸೂಪರ್ ಟೇಸ್ಟ್ ಬರ್ತದೆ ಫ್ರೆಂಡ್ಸ್. ಇನ್ನೂ ಹೆಚ್ಚು ಹೊಸ ರೆಸಿಪಿಗೋಸ್ಕರ ನಾಟ್ ಜಸ್ಟ್ ಸ್ಪೈಸಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆಯದಿರಿ. ಎಲ್ರಿಗೂ ವಂದನೆಗಳು.